ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತಿದ್ದೀನಿ ಒಂದು ಹೊಸ ವಿಡಿಯೋದೊಂದಿಗೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋದಿದೆ. ಗ್ರ್ಯಾಟಿಟ್ಯೂಡ್ ಯಾರಿಗೆ ಅಂತಂದರೆ, ಯಾರೆಲ್ಲ ಮೊಬೈಲ್ ಹಿಡ್ಕೊಂಡು ನನ್ನ ವಿಡಿಯೋನ ನೋಡ್ತಿದ್ದೀರಾ, ಸೊ ನಿಮಗೇನೆ. ಎಸ್, ಈ ಗ್ರ್ಯಾಟಿಟ್ಯೂಡ್ ನಿಮಗೇನೆ. ಯಾಕೆ ಅಂದರೆ ನನ್ನ ಲಾಸ್ಟ್ ವಿಡಿಯೋಗೆ ತುಂಬ ಅಂದರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಹಾಗೆಯೇ ನನಗೆ ಇಲ್ಲಿ ತನಕ ಹಾಕಿರೋ ಶಾರ್ಟ್ಸ್ ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಆಗ್ತಿತ್ತು. ಬಟ್ ನಾನು ಹಾಕಿರೋ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಗೆ ಇದೇ ಫಸ್ಟು ಇಷ್ಟು ಚೆನ್ನಾಗಿ ವ್ಯೂಸ್ ಆಗಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಆಗಿದ್ದು. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆದರು ಅದರಿಂದ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಲಾಸ್ಟ್ ವ್ಯೂಸ್ ಆಯ್ತಲ್ಲ, ಸೊ ಅವರೆಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದರೆ ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ 5000+ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಿದ್ರು. ಬಟ್ ಇನ್ನು ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನ. ಆ್ಯಂಡ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಕೇಳ್ಕೊತಿದ್ದೀನಿ. ಆ್ಯಂಡ್ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕಂತೇಳಿ ಕಮೆಂಟ್ ಮಾಡಿ, ಅದರ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ವಿಡಿಯೋ ಯಾವುದಪ್ಪ ಅಂತಂದರೆ, ನಾನು ಲಾಸ್ಟು ಸ್ಯಾರೀಸ್ ವಿಡಿಯೋ ಹಾಕಿದಾಗ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು. ತುಂಬ ಜನ ನನಗೆ ಗೊತ್ತಿರೋರು ಸರ್ಕಲಲ್ಲಿ ಹಾಗೆ ಕೇಳಿದ್ದು ಉಂಟು. ಮತ್ತು ಕಮೆಂಟ್ಸ್ ಕೂಡ ಬಂದಿದ್ದು ಸ್ಯಾರಿ ರಿಲೇಟೆಡ್ ಮತ್ತು ಬ್ಲೌಸ್ ರಿಲೇಟೆಡ್ ಒಂದು 2-3 ಜನ ಬಂದಿದ್ದರು. ಸೊ ಈ ಕ್ವಶನ್ಸು ಮಾಡೋದಕ್ಕೂ ಮುಂಚೆ ನಾನು ಪ್ಲ್ಯಾನ್ ಮಾಡಿದ್ದೆ KSIC ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು KSIC ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಸ್ಯಾರಿದೆ ನೋಡಿದ್ದೆ ಇವ್ರದ್ದೆಲ್ಲ ಅಂತ ನಿಮ್ಗೆ ಬೋರ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ ಈ ವಿಡಿಯೋನ. ಆ್ಯಂಡ್ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. KSIC ಸ್ಯಾರಿ ಬಗ್ಗೆ ಅಂದರೆ ನಮ್ಮ ಅತ್ತೆದೊಂದು ಸ್ಯಾರಿ ಇದೆ. ಸೊ ಅದೊಂದು ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ. ಮತ್ತು ನಾನು KSIC ಸ್ಯಾರಿ ತೊಗೊಳಕ್ಕೆ ಹೋದಾಗ ನನಗೆಲ್ಲ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂತೇಳಿ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಅದ್ರದ್ದು ಸ್ವಲ್ಪ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ಸು ಕೂಡ ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ, ಅಲ್ಲೆಲ್ಲ ಎಷ್ಟು ಗಂಟೆ ಹೋಗಬೇಕು ಅನ್ನೋದೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಅದಕ್ಕೂ ಮುಂಚೆ ನನಗೆ HOದಲ್ಲಿ 1-2 ಪಾರ್ಸಲ್ ಬಂದಿರೋದು, ಡ್ರೆಸ್ಸಸ್ ಬುಕ್ ಮಾಡಿದ್ದು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದಾದಮೇಲೆ ನಮ್ಮ ಅತ್ತೆ ಸ್ಯಾರಿದು ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಸ್ಯಾರಿ ತೋರ್ಸೋಕ್ಕೂ ಮುಂಚೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅನ್ನಲ್ಲ, ಅದನ್ನು ಕ್ಲಿಪ್ಸ್ ಅಟ್ಯಾಚ್ ಮಾಡ್ತೀನಿ ವಿತ್ ಎಕ್ಸ್ಪ್ಲೇನ್ ಮಾಡಿಕೊಂಡು. ಆ್ಯಂಡ್ ಸ್ಯಾರಿದೊಂದು ಹೇಗಿದೆ ಅಂತೇಳಿ ತೋರಿಸಿ ಈ ವಿಡಿಯೋನ ಹೆಂಡ್ ಮಾಡ್ತೀನಿ. ಓಕೆ, ಕೊನೆ ತನಕ ವಾಚ್ ಮಾಡಿ. ಸೊ ಬನ್ನಿ ಇವಾಗ HOದ 2 ಪಾರ್ಸಲ್ನ ಓಪನ್ ಮಾಡಿ. ಫಸ್ಟ್ ಬಂದಿದ್ದು ಇವತ್ತು ಬಂದಿದ್ದು ಈ ಪಾರ್ಸಲ್ಲು ಕರೆಕ್ಟಿಗೆ ಅಂತ ನೋಡ್ಕೊಬಿಡ್ತೀನಿ. ಆ್ಯಕ್ಚುಲಿ ಗೈಸ್, ನಾನು ಇವಾಗ ಓಪನ್ ಮಾಡ್ತಿರೋ ಪಾರ್ಸಲ್ನ ನಾನು ಬುಕ್ ಮಾಡಿದ್ದು ಬಂದಿಲ್ಲ ನನಗೆ. ಸೊ ಇದು ಬೇರೆಯೇ ಬಂದಿದೆ. ನಾನು ಬುಕ್ ಮಾಡಿದ್ದು ಬೇರೆ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಅದನ್ನು ಯಾವ್ದು ಬುಕ್ ಮಾಡಿದೆ ಅಂತೇಳಿ ಅಟ್ಯಾಚ್ ಮಾಡ್ತೀನಿ ಸೈಡಲ್ಲಿ. ಬಟ್ ಇದೇ ಬೇರೆ ಬಂದಿದೆ. ಬಟ್ ಕ್ಲಾತ್ ವೈಸ್ ತುಂಬ ಚೆನ್ನಾಗಿದೆ ಇದು. ನನಗೆ ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ವರ್ತ್ ಅನಿಸುತ್ತು. ಆ್ಯಂಡ್ ಹಾಕೊಂಡಾಗಲೂ ಅಷ್ಟೇ ತುಂಬ ಒಳ್ಳೆ ಲುಕ್ ಇದೆ. ಒಂದು ಸಲ ಹಾಕೊಂಡು ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಈ ಒಂದು ಡ್ರೆಸ್ ಬಗ್ಗೆ. ಆ್ಯಂಡ್ ಈ ಡ್ರೆಸ್ದು ನನಗೆ ಲಿಂಕ್ ಸಿಗೋಲ್ಲ. ಸೊ ನಾನು ಯಾವ್ದು ಆರ್ಡ್ರ್ ಮಾಡಿದ್ದೆ ಆ ಲಿಂಕ್ನ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಮೇ ಬಿ ಅದು ಚೆನ್ನಾಗಿ ಬರ್ಬೋದೇನೋ. ಸೊ ನಿಮಗೆ ಬೇಕಾದರೆ ಅದನ್ನು ಪರ್ಚೇಸ್ ಮಾಡಿ. ಆ್ಯಂಡ್ ಈ ಡ್ರೆಸ್ಸು ಈ ಥರ ಇದೆ. ಒಂದು ಟಾಪು ಮತ್ತು ಸ್ಲೀವ್ಸ್ ಇದೆ, ಅದಕ್ಕೆ ಸ್ಲೀವ್ಸ್ ಬರುತ್ತೆ. ಒಂದು ವೇಲು ಮತ್ತು ಬಾಟಮ್ ಬರುತ್ತೆ, ವೈಟ್ ಕಲರ್ ಬಾಟಮ್ ಬರುತ್ತೆ. ವೇಲ್ ತುಂಬ ಲೆಂತಿಯಾಗಿದೆ, ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿ ಬಂದಿಲ್ಲ ಬೇಡ ಅಂತ ಅನ್ನೋ ಥರ ಏನಿಲ್ಲ. ಓಕೆ, ಕೊಡ್ಬೋದು ಈ ಪ್ರೈಸ್ಗೆ. ನಿಮ್ಗೇನಾದರೂ ಈ ಒಂದು ಡ್ರೆಸ್ ಲಿಂಕ್ ಬೇಕು ಅಂದರೆ ನಿಜವಾಗ್ಲೂ ಸಿಗೋಲ್ಲ. ನಾನು ಯಾವ್ದು ಆರ್ಡ್ರ್ ಮಾಡಿದ್ದೆ ಅದು ಸಿಗುತ್ತೆ, ಅದನ್ನು ನಾನು ಶೇರ್ ಮಾಡ್ತೀನಿ. ಹಾಗೆ ಪ್ಯಾಂಟ್ ಬಂದು ಪ್ಲೇನ್ ಬರುತ್ತೆ. ದುಪ್ಪಟ್ಟಾಗೆ ಎಡ್ಜಲ್ಲಿ ಲೇಸ್ ಕೊಟ್ಟಿದ್ದಾರೆ ವೈಟ್ ಕಲರು. ಅದೇ ಸ್ವಲ್ಪ ಎಲಿಗೆನ್ಸ್ ಆಗಿ ಕಾಣಿಸುತ್ತೆ. ಗೈಸ್, ನಾನು ಆರ್ಡ್ರ್ ಮಾಡಿದ್ದು 3 ಪೀಸ್ ಸೆಟ್ಟು. ಬಟ್ ಇದಲ್ಲ, ನಾನು ಇಲ್ಲಿ ಸೈಡಲ್ಲಿ ಪಿಕ್ ಅಟ್ಯಾಚ್ ಮಾಡ್ತೀನಿ ನೋಡಿ ಅದು. ಬಟ್ HOದಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಇದು ಚೆನ್ನಾಗಿದೆ. ಬಟ್ ನಾನು ಆರ್ಡ್ರ್ ಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದ್ದೆ ಬೇರೆ ಇತ್ತು. ಬಟ್ ಇದು ಬಂದಿರೋದೇ ಬೇರೆ. ಯೋಚನೆ ಮಾಡ್ತೀನಿ, ಇನ್ನೊಂದು ಸಲ 2-3 ಸಲ ಯೋಚನೆ ಮಾಡ್ತೀನಿ. ಚೆನ್ನಾಗಿದೆ ಅಂದರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಆಗ್ತೀನಿ. ಬಟ್ ನೀವು ಕ್ವಾಲಿಟಿ ವೈಸ್ ಕೇಳೋದಾದರೆ ಗುಡ್, ಚೆನ್ನಾಗಿದೆ. ನಾನು ಕೊಟ್ಟಿರೋ ಪ್ರೈಸ್ಗೆ ಇಟ್ಸ್ ವರ್ತ್. ಇದು ಒಂದು 550 ರೂಪಾಯಿನೋ, 550 ರೂಪಾಯಿಗೆ 3 ಪೀಸ್ ಸೆಟ್ ಬಂದಿದೆ. ಇದೊಂದು ಟಾಪು ಆ್ಯಂಡ್ ಇದೊಂದು ದುಪ್ಪಟ್ಟ ಆ್ಯಂಡ್ ಇದು ಪ್ಯಾಂಟು, ವೈಟ್ ಕಲರ್ ಪ್ಯಾಂಟು. ಚೆನ್ನಾಗಿದೆ. ಬಟ್ ನಾನು ಆರ್ಡ್ರ್ ಮಾಡಿದ್ದೆ ಬೇರೆ ಇತ್ತು. ನೋಡ್ತೀನಿ, ಚೆನ್ನಾಗಿದ್ದರೆ ಆವಾಗಲೇ ಹೇಳ್ದಂಗೆ ಇಟ್ಕೋತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಸೆಕೆಂಡ್ ಪಾರ್ಸಲ್ನ ಓಪನ್ ಮಾಡ್ತೀನಿ ಬನ್ನಿ.
ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸುತ್ತೆ. ಈಗೆಲ್ಲ ರೆಸ್ಟೋರೆಂಟು ಟ್ರೆಂಡಿಂಗ್ ಆಗ್ತಿದೆಯಲ್ಲ ಆ ಕಲರ್ ಇದೆ. ಗೈಸ್ ಕ್ವಾಲಿಟಿ ವೈಸ್ ಅಷ್ಟು ತುಂಬ ಚೆನ್ನಾಗಿದೆ. ಕ್ಲಾತು ಮಂದಕ್ಕಿದೆ, ಸಕ್ಕತ್ತಾಗಿದೆ ಕ್ಲಾತು. ಜಸ್ಟ್ ನೋಡಿ, ಇದು ಟಾಪ್ ಬರುತ್ತೆ ಇದು. ಆ್ಯಂಡ್ ಇದು ಬಾಟಮಲ್ಲಿ ಈ ಥರ ಡಿಸೈನ್ ಇದೆ ನೋಡಿ. ಹಾಂ, ಸಕ್ಕತ್ತಾಗಿದೆ ಗೈಸ್ ಇದು. ಆ್ಯಂಡ್ ಇದು ಸ್ಲೀವ್ ಪಾರ್ಟ್. ಇದು ಡ್ರೆಸ್ಸಲ್ಲಿ ಇದು ಟಾಪು ಆ್ಯಂಡ್ ಇದು ಪ್ಯಾಂಟ್. ಚೆನ್ನಾಗಿದೆ, ಇದು ಕ್ಲಾತ್ ವೈಸು ಚೆನ್ನಾಗಿದೆ. ಇದು ಅಷ್ಟು 550 ರೇಂಜೇ ಅಂತ ಅನ್ಸುತ್ತೆ. ನಾನು ರೇಟ್ನ ನೋಡಿ ನೋಡಿ ಇಲ್ಲಿ ಪ್ಯಾಂಟ್ ಇಂಥ ಏನಿದು ಎಡ್ಜಲ್ಲೂ ಕೂಡ ಈ ಥರ ಒಂಥರ ಡಿಸೈನ್ ಇದೆ. ಆ್ಯಂಡ್ ಇದಕ್ಕೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಕ್ಲಾತ್ ವೈಸ್ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಈ ಥರ ಇದೆ ಕ್ಲಾತ್, ಟ್ರಾನ್ಸ್ಪರೆಂಟ್ ಇಲ್ಲ, ನೈಸ್. ಆ್ಯಂಡ್ ಇದು ದುಪ್ಪಟ್ಟ ಸಕ್ಕತ್ತಾಗಿದೆ. ದುಪ್ಪಟ್ಟ ತುಂಬ ದೊಡ್ಡದಾಗಿದೆ ಗೈಸ್. ಫ್ಲೇರ್ ಇದು ಇಷ್ಟುದ್ದ ಬರುತ್ತೆ, ಇಷ್ಟುದ್ದ ಚೆನ್ನಾಗಿದೆ. ನಾನು ಇದನ್ನು ವೇರ್ ಮಾಡಿದ್ರೆ, ಅಕಸ್ಮಾತ್ ವೇರ್ ಮಾಡಿದ್ರೆ ಇವತ್ತೇ ಏನಾದರೂ, ಅಂದರೆ ನಾನು ಇವತ್ತು ನಮ್ಮ ಅಮ್ಮ ಅವರು ಊರಿಗೆ ಹೋಗೋದಿದೆ. ಸೊ ಇವತ್ತೇ ಏನಾದರೂ ನಾನು ವೇರ್ ಮಾಡಿದ್ರೆ ಖಂಡಿತ ನಾನು ಈ ವಿಡಿಯೋದಲ್ಲೇ ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ, ವರ್ತ್ ಇಟ್. ಇದ್ರ ಪ್ರೈಸು ನಾನು ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ, KSSಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಲಿಪ್ಸ್ ಇದೆ. ಸೊ ಅದನ್ನು ಅಟ್ಯಾಚ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಆ ಒಂದು ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಮ್ಮ ಮತ್ತೆ ಒಂದು ಸ್ಯಾರಿ ಇದೆಯಲ್ಲ ಅದನ್ನು ರಿವ್ಯೂ ಕೊಡ್ತೀನಿ. ಎಸ್ ಗೈಸ್, ಇದು ನಾವು ಫಸ್ಟ್ ಡೇ KSICಗೆ ಹೋಗಿರೋ ಕ್ಲಿಪ್ಸ್ ಆಗಿರುತ್ತೆ. ಸೊ ನಾವು ಹೋಗಿದ್ದ ದಿನ ಸಂಡೇ. ಸೊ ನಮಗೆ ಗೊತ್ತಿಲ್ಲದೆ ಅವತ್ತೆಲ್ಲ ಓಪನ್ ಇರುತ್ತೆ ಅಂತ ಹೋದ್ವಿ. ಬಟ್ ಅವತ್ತು ಸ್ಟಾಕ್ ಇರಲಿಲ್ಲ. ಹಾಗಾಗಿ ಆ ಸ್ಟಾಕ್ ಇಲ್ಲ ಅಂತೇಳಿ ನಾವು ಫಸ್ಟ್ ಹೋಗಿದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಹತ್ರ. ನಾವೇ ಫಸ್ಟ್ ಹೋಗಿದ್ರಿಂದ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಅಲ್ಲಿಂದ ಸ್ಟಾಕ್ ಇಲ್ಲ ಇವತ್ತು ಅಂತೇಳಿ ಕಳಿಸಿದ್ರು. ಸೊ ನಾವು ನೆಕ್ಸ್ಟ್ ಬಂದಿದ್ದು ಝೂ ಹತ್ರ ಎರಡಿದೆ, ಎರಡೂ ಕಡೆನೂ ಓಪನ್ ಮಾಡಿರಲಿಲ್ಲ. ಓಪನ್ ಮಾಡಾದ್ಮೇಲೆ ಸ್ಟಾಕ್ ಇಲ್ಲ ಅಂದರು. ಆಮೇಲೆ ಇನ್ನೊಂದು ಈ ಕಡೆ ಮಾರ್ಕೆಟ್ ಹತ್ರ ಬಂದ್ವಿ, ಅಲ್ಲೂ ಇಲ್ಲ. ಸೊ KRD ರೋಡ್ ಹತ್ರನೂ ಸೇಮ್ ಅದೇ ಥರ ಆಯಿತು. ಅದಾದಮೇಲೆ ನೆಕ್ಸ್ಟು ಕ್ಲೋಸ್ ಇತ್ತು ಅವತ್ತು ನಾವು ಬಂದಾಗ. ಸೊ ಅದಾದಮೇಲೆ ನಾವು ಸೆಕೆಂಡ್ ಡೇ ಹೋದ್ವಿ. KRD ರೋಡ್ ಹತ್ರ ಮಂಗಳವಾರ ಸ್ಟಾಕ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ಹಾಗಾಗಿ ನಾವು ಮಂಗಳವಾರ ಹೋದ್ವಿ. ಅವತ್ತು ನಾವು ಹೋದಾಗ ಅಪ್ರಾಕ್ಸ್ ಒಂದು 8 o'clock ಏನೋ ಆಗಿತ್ತು. ನಾವು ಒಂದು 4-5 ಹೊರಗೆ ಹೋಗಿದ್ವಿ. ಹೋಗಿ ವೆಯ್ಟ್ ಮಾಡಿ ಆಮೇಲೆ 11 ಗಂಟೆಗೇನೋ ಒಳಗಡೆ ಬಿಟ್ಟರು. ಸೊ ನಮಗೆ ನನ್ನ ಹಸ್ಬೆಂಡು 4 ಮತ್ತು ನಂದು 5 ಟೋಕನ್ ಸಿಕ್ತು. ಹಾಗಾಗಿ ನಮ್ಮನ್ನೇ ಮುಂಚೆ ಬಿಟ್ಟರು, ಹೋದ್ವಿ. ಆ್ಯಂಡ್ ಚೆನ್ನಾಗಿರೋ ಸ್ಯಾರಿನೇ ಸಿಕ್ತು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ದಂಗೆ ನನಗೆ ಸಿಕ್ಕಿದ ಸ್ಯಾರಿ ಅವೆರಡು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮುಂದೆ ಹೇಗಿತ್ತು ಅಂತೆಲ್ಲ ನಾನು ಶೇರ್ ಮಾಡ್ತೀನಿ ಬನ್ನಿ. ನಾನು KSIC ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ, ಇವಾಗಿನ ಟ್ರೆಂಡ್ KSICಗೆ ಇರೋದು ನೋಡ್ತಿದ್ರೆ ತುಂಬ ಜನ ಪರ್ಚೇಸ್ ಮಾಡೋರು ಜಾಸ್ತಿ ಆಗ್ತಿದ್ದಾರೆ. ಆ್ಯಂಡ್ ಇವಾಗಿನ ಗೋಲ್ಡ್ ರೇಟ್ ಮೇಲೆ KSIC ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇವಾಗಿನ ಗೋಲ್ಡ್ ರೇಟ್ ಮತ್ತು ಸಿಲ್ವರ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ KSIC ಸ್ಯಾರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ತೊಗೊಂಡಾಗ ಇದ್ದಿದ್ದ ಪ್ರೈಸ್ಗೂ ಅದೇ ಸ್ಯಾರಿ ಇವಾಗ ತೊಗೊಳಕ್ಕೆ ಹೋದಾಗ ಆಗಿರೋ ಪ್ರೈಸ್ಗೂ ಇಲ್ಲಾಂದರೂ ಒಂದು 3,000 to 4,000 ಜಾಸ್ತಿ ಆಗಿದೆ ಇವಾಗ. ನಾವು ಸ್ಟಾರ್ಟಿಂಗು ಇವಾಗ ಮುಂಚೆನೇ ನೀವು ನೋಡ್ಕೊಂಡು ಬಂದಿದ್ದೀರಾ, ಅದೇ ಥರ ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ವಿ ಆ್ಯಂಡ್ ತುಂಬ ಬೇಗನೆ ಪರ್ಚೇಸ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ KSIC ಸ್ಯಾರಿಗೆ ಸುಮ್ಮನೆ ಲಾಸ್ಟ್ ಮಿನಿಟಲ್ಲಿ ಇಲ್ಲ ಅನ್ಸ್ಕೊಳ್ಳೋದು ಬೇಡ, ಆಮೇಲೆ ಅರ್ಜೆಂಟಲ್ಲಿ ತೊಗೊಳಕ್ಕೆ ಹೋಗೋದು, ಆಮೇಲೆ ಸಿಗದೇ ಇರೋದು. ಸೊ ಈ ಥರ ಆಗೋದು ಬೇಡ ಅಂಥೇಳಿ ಗೃಹ ಪ್ರವೇಶ 3 months ಇರೋ ಹಾಗೇ ಮುಂಚೆನೇ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗೆಲ್ಲರೂ ಹೋಗ್ತಿರೋ ಹಾಗೆಯೇ ಮಾರ್ನಿಂಗ್ ಬೇಗನೆ ಹೋದ್ವಿ. ಆ್ಯಂಡ್ ಅಲ್ಲಿ ತುಂಬ ಕ್ಯೂ ಇರುತ್ತೆ. ಬೇಗ ಹೋದವ್ರಿಗೆ ಬೇಗ ಟೋಕನ್ ಸಿಕ್ಕಿ ಸ್ಟಾರ್ಟಿಂಗ್ ಒಂದು 10 ಜನ ಆ ಥರ ಬಿಡ್ತಾರೆ. ಜಾಸ್ತಿ ಟೈಮ್ ಕೂಡ ಕೊಡಲ್ಲ, 10 to 15 minutes ಏನೋ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಒಂದೊಂದು ಬ್ರಾಂಚಲ್ಲಿ ಒಂದೊಂದು ಥರ ಇರುತ್ತೆ. ಅಲ್ಲಿ ತುಂಬ ಟೈಮ್ ಕೊಡ್ತಾರೆ, ನೋಡಿ ಮಾಡಿ ತೊಗೊಳ್ಳೋ ಥರ ಎಲ್ಲ ಇರುತ್ತೆ. ಬಟ್ ಒಂದೊಂದು ಬ್ರಾಂಚಲ್ಲಿ ಹೆಂಗೆ ಅಂದರೆ ಜಾಸ್ತಿ ಜನ ಇದ್ದಾಗ ಟೈಮ್ ನಿಜವಾಗ್ಲೂ ಕೊಡಲ್ಲ. ಸ್ಟಾಕು ಅಷ್ಟೇ, ಸ್ಟಾಕ್ ಬಂದು ಎಲ್ಲ ಜೋಡಿಸಿ ಎಲ್ಲ ಆದಮೇಲೆ ಒಳಗಡೆ ಬಿಡೋದು. ಅಪ್ರಾಕ್ಸ್ ಒಂದು ನಾವು ಬೇಗ 6 ಗಂಟೆ 6:30 ಹಂಗೆ ಹೋದ್ರೂ ನಮ್ಮನ್ನ ಶಾಪ್ ಒಳಗಡೆ ಬಿಡೋ ಅಷ್ಟರೊಳಗೆ ಒಂದು 10, 10:30, 11 ಈ ಥರ ಎಲ್ಲ ಆಗಿತ್ತು ನಮಗೆ.
ಅಲ್ಲಿ ಹೋಗಿ ಮಾಮೂಲಿ ಸ್ಯಾರಿಗಳನ್ನೆಲ್ಲ ಹಾಕ್ತಾರೆ. ಅಲ್ಲಿ ಒಂದು ಟ್ರಿಕ್ಸ್ ಏನು ಯೂಸ್ ಮಾಡಬೇಕಂದ್ರೆ 1 ಟೋಕನ್ಗೆ 1 ಸ್ಯಾರಿ ಅನ್ನೋ ಥರ ಕೊಡ್ತಾರೆ. ಬಟ್ ನಾವಲ್ಲಿ ಸ್ವಲ್ಪ ಐಡಿಯಾ ಉಪಯೋಗಿಸ್ಬೇಕು ಅಂತಂದರೆ 2 ಸ್ಯಾರಿ ತೊಗೊಳ್ಳೋ ಐಡಿಯಾ ಇತ್ತು ಅನ್ನೋವಾಗ ಯಾವ್ದು 2 ಸ್ಯಾರಿ ಅನ್ನೋದನ್ನ ತೊಗೊಂಡ್ಬಿಟ್ಟು ಇನ್ನೊಬ್ರು ಬರ್ತಾರೆ ಅಂತ ಹೇಳಿ ಕೊನೆಗೆ ಬಿಲ್ಲು ಕೂಡ ಹಾಕಿಸ್ಕೊಬೋದು. ಬಟ್ ಆ ಥರ ಯಾಮರ್ಸ್ಬೋದು ಅಲ್ಲಿ. ಇಫ್ ಇನ್ ಕೇಸ್ ಇಬ್ಬರು ಹೋಗಿದ್ದೀವಿ 2 ಸ್ಯಾರಿ ಸಿಗುತ್ತೆ ಅಂದರೆ ದಟ್ಸ್ ಓಕೆ. ಆ್ಯಂಡ್ KSIC ಸ್ಯಾರಿ ತೊಗೋಬೇಕು ಅಂದರೆ ಬೇಗನೆ ಹೋಗಿ ಮಾರ್ನಿಂಗೇ ಹೋಗಿ KD ರೋಡ್ ಇದೆ, ಮೈಸೂರಲ್ಲಿ KD ರೋಡ್ ಇದೆಯಲ್ಲ, ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಅಲ್ಲಿ ಎಷ್ಟು 11 ಗಂಟೆಗೆ ಬಿಟ್ಟರಲ್ಲಿ. ಅಲ್ಲಿಗೆ ಸ್ಟಾಕ್ ಬರೋದು ಮಂಗಳವಾರ ಸ್ಟಾಕ್ ಬರುತ್ತೆ KD ರೋಡ್ಗೆ. ಆ್ಯಂಡ್ ಸಾಟರ್ಡೆ ಟೈಮಲ್ಲಿ ಫ್ಯಾಕ್ಟ್ರಿಲಿ ಅವೈಲಬಲ್ ಇರುತ್ತೆ. ಸಂಡೇ ಎಲ್ಲ ಶಾಪ್ಸ್ ಕೂಡ ಓಪನ್ ಇರುತ್ತೆ. ಬಟ್ ಸಂಡೇ ಸ್ಯಾರಿದು ಸ್ಟಾಕ್ ಬರೋಲ್ಲ. ಒಂದೊಂದು ದಿನ ಒಂದೊಂದು ಕಡೆ ಸ್ಟಾಕ್ ಬರೋದು. ಝೂ ಹತ್ರ ಮಂಡೇ ಸ್ಟಾಕ್ ಬರುತ್ತೆ. ಸೊ ನಂಗೆ ಇಷ್ಟು ಡೀಟೇಲ್ಸ್ ಗೊತ್ತು. ಆಮೇಲೆ ಅಲ್ಲಿ ನಂಬರ್ ಇರುತ್ತೆ, ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೂಡ ತಿಳ್ಕೊಬೋದು ಎಲ್ಲಿ ಯಾವಾಗ ಸ್ಟಾಕ್ ಬರುತ್ತೆ ಅಂತ. ಹಾಗೆಯೇ ನಾನು ಹೇಳ್ದಂಗೆ 1 ಟೋಕನ್ಗೆ 1 ಅಂತ ಫಿಕ್ಸ್ ಮಾಡ್ತಾರೆ. ಆಮೇಲೆ ಬೆಟರ್ ನೀವು ಕ್ಯಾಶ್ ಕ್ಯಾರಿ ಮಾಡೋದು ಬೆಸ್ಟ್. ಯಾಕಂದರೆ ಅಲ್ಲಿ UPI ನೆಟ್ವರ್ಕ್ ಇಶ್ಯೂಯಿಂದ ತೊಗೊಳ್ಳಿಲ್ಲ ಅಂತಂದರೆ ಆಮೇಲೆ ಅಲ್ಲಿ ಇನ್ನೊಂದು ಆಪ್ಷನ್ ಅಂತ ಇರೋದಕ್ಕಿಂತ ಕ್ಯಾಶ್ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅಷ್ಟೇ. ಆಮೇಲೆ ಅಲ್ಲಿ ಹೋದಾಗ ನಮಗೆ ಯಾವ ಕಲರ್ ಬೇಕು ಅಂತ ನಾವು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀವಲ್ಲ, ಆ ಕಲರ್ ನಿಜವಾಗ್ಲೂ ಸಿಗೋಲ್ಲ. ಅಲ್ಲಿ ನೋಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತೊಗೊಂಡು ಬರಬೇಕು ಅಷ್ಟೇ. ಆಮೇಲೆ ಅಲ್ಲಿ ನಾನು ಹೋದಾಗ ಗೈಸ್ ತುಂಬ ಅಂದರೆ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗು ಹೆಂಗೋ ಏನೋ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಒಳಗಡೆ ಬಿಟ್ಟ ತಕ್ಷಣ ನಿಜವಾಗ್ಲೂ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ತುಂಬ ಕನ್ಫ್ಯೂಸ್ ಆಗುತ್ತೆ. ಬಟ್ ನೋಡಿ ಪರವಾಗಿಲ್ಲ, ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಒಂದು ಸ್ವಲ್ಪ ನೋಡಿ ತೊಗೊಳ್ಳಿ. ಯಾಕಂದರೆ ಜಾಸ್ತಿ ಇನ್ವೆಸ್ಟ್ ಮಾಡೋದಲ್ವ. ಸೊ ಹಾಗಾಗಿ ನಾನು ಸ್ಯಾರಿ ತೊಗೊಂಡಿದ್ದು ಮೈಸೂರು KD ರೋಡ್ ಬ್ರಾಂಚಲ್ಲಿ KSIC ಬ್ರಾಂಚ್ ಇದೆ ಅಲ್ಲಿ. ಓಕೆ ಬನ್ನಿ ಗೈಸ್, ಇವಾಗ ನಮ್ಮ ಅತ್ತೆ ಸ್ಯಾರಿದು ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನಮ್ಮ ಅತ್ತೆ ಹಾಕ್ಕೊಂಡಿದ್ದಂಥ ಸ್ಯಾರಿ ಇದೆ. ಇದೊಂಥರ ಕನಕಾಂಬರ ಕಲರ್ ಬರುತ್ತೆ. ಸ್ಯಾರಿ ಬಂದು ಇದೇನೆ ಗೈಸ್. ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ, ಬಟ್ ಇಷ್ಟೊಂದು ಡಾರ್ಕ್ ಇಲ್ಲ, ಸ್ವಲ್ಪ ಲೈಟ್ ಇದೆ. ಕನಕಾಂಬರ ಹೂವು ಇದೆಯಲ್ಲ ಆ ಕಲರ್ ಬರುತ್ತೆ. ಆ್ಯಂಡ್ ಇದು ಡಿಸೈನ್ ಬಂದು ಈ ಥರ ಇದೆ, ಈ ಥರ ಡಿಸೈನ್. ಪಲ್ಲು ಪಾರ್ಟ್ ಬಂದು ಈ ಥರ ಇದೆ. ಪಲ್ಲು ಪಾರ್ಟ್ ಈ ಥರ ಬರುತ್ತೆ. ಎಲ್ಲ ಸ್ಯಾರೀಸ್ಗೂ ಹೀಗೆ ಬರೋದು. ಆ್ಯಂಡ್ ಇದಕ್ಕೆ ನಾವು ಕುಚ್ಚು ಕಟ್ಸಿಲ್ಲ ಗೈಸ್. 2 ಸ್ಯಾರಿಗೂ ಕುಚ್ಚು ಕಟ್ಸಿಲ್ಲ, ಯಾಕಂದರೆ ವೆಯ್ಟ್ಗೆ ಅದು ಹಾಳಾಗಿ ಮತ್ತೆ ಕಟ್ ಮಾಡಿಸಿ ಎಲ್ಲ ಸೀರೆ ಹೋಗ್ಬೋದು ಅಂತೇಳಿ ಕುಚ್ಚು ಕಟ್ಸಿಲ್ಲ. ಎಸ್ ಗೈಸ್, ಸ್ಯಾರಿ ಬಂದು ಈ ಥರ ಇದೆ. ಆ್ಯಂಡ್ ಇದು ಈ ಸ್ಯಾರಿ ಕೋಡ್. ಆ್ಯಂಡ್ 100% ಪ್ಯೂರ್ ಅಂತ ಇದೆ. ಇದನ್ನು ನಾನು ಬ್ಯಾಕ್. ಎಸ್ ಗೈಸ್, ಇದು ಸ್ಯಾರಿ ಕೋಡ್ ಇದು. ಸೊ ಈ ಥರ ಇದೆ ಗೈಸ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ, ವೇರ್ ಮಾಡಿದಾಗಲೂ ಅಷ್ಟೇ. ಆ್ಯಂಡ್ ಇದ್ರ ಕ್ಲಾತ್ ಯಾವ ರೀತಿ ಬರುತ್ತೆ ಅಂತಂದರೆ, ಇವಾಗೆಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಇದೆಯಲ್ಲ, ಅದು ಸ್ವಲ್ಪ ಸಾಫ್ಟ್ ಇರುತ್ತೆ. ಮುಟ್ಟಿದ್ರೆ ಸ್ವಲ್ಪ ಬೆಣ್ಣೆ ಥರ ಇರುತ್ತೆ. ಬಟ್ ಇದು ನಿಜವಾಗ್ಲೂ ಅಷ್ಟು ಸಾಫ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ರಫ್ ಇದೆ, ಯಾಕಂದರೆ ಇದರಲ್ಲಿ 60% ಗೋಲ್ಡ್ ಆ್ಯಂಡ್ 40% ಸಿಲ್ವರ್ ಹಾಕಿರೋದ್ರಿಂದ ಜರಿಗೆ ಸ್ವಲ್ಪ ರಫ್ನೆಸ್ ಬರುತ್ತೆ. ಆ್ಯಂಡ್ ಇದು ಫುಲ್ಲು ಮಲ್ಬರಿ 100% ಮಲ್ಬರಿ ಸಿಲ್ಕ್ ಆಗಿರುತ್ತೆ. ಹಾಗಾಗಿ ಈ ಸೀರೆ ಈ ಥರ ಇದೆ. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿ. ನಾನು ಇವತ್ತು ತೊಗೊಂಡಿದ್ದೆ 2 ಸ್ಯಾರಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ವಿ. 2 ಟೋಕನಿಂದ 2 ಸ್ಯಾರಿ ತೊಗೊಂಡ್ವಿ ನಾವು. ಆ್ಯಂಡ್ ನನಗೆ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಬಂದಿದ್ದು ಕ್ವಶನ್ಸ್ ಏನು ಅಂದರೆ KSIC ಸ್ಯಾರಿ ಪ್ರೈಸು. ನಾನು ಆ ಸ್ಯಾರಿಗೆ ಎಷ್ಟು ಕೊಟ್ಟೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಿಲ್ ಕೂಡ ಮನೆ ಶಿಫ್ಟಿಂಗಲ್ಲಿ ಎಲ್ಲೋ ಮಿಸ್ ಆಗಿದೆ. ಅದು ಐ ಥಿಂಕ್ ಅದು 30+ ಇರ್ಬೋದು, 33, 34 ಈ ಥರ ಇರ್ಬೋದು. ಆ್ಯಂಡ್ ಈ ಸ್ಯಾರಿ ಬಂದು 26. ಸೊ ನನಗೆ 2 ಸ್ಯಾರಿಯಿಂದ ಅರೌಂಡ್ ಒಂದು 61, 62 ಹತ್ರ ಆಯಿತು ಗೈಸ್ ಅಷ್ಟೇ. ಆ್ಯಂಡ್ ನನ್ನ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿದರು ಅಂತ ಕೇಳಿದರು ಒಬ್ಬರು. ಅವ್ರ ನಂಬರ್ನ ನಾನು ಇಲ್ಲಿ ಶೇರ್ ಮಾಡಿರ್ತೀನಿ. ನಾನು ಸ್ಟಿಚ್ ಮಾಡಿಸಿದ್ದು ಮೋತಿ ಫ್ಯಾಷನಲ್ಲಿ ರಮ್ಯಾ ನವೀನ್ ವ್ಲಾಗ್ಸ್ ಇದೆಯಲ್ಲ, ಸೊ ಅವರು ವ್ಲಾಗ್ನ ನೋಡಿ ನಾನು ಅಲ್ಲಿ ಸ್ಟಿಚ್ ಮಾಡಿದ್ದು. ಅಫೋರ್ಡಬಲ್ ಪ್ರೈಸ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಆ್ಯಂಡ್ ಆ ಬ್ಲೌಸ್ದು ಪ್ರೈಸ್ ಬಂದು ನಾನು ಅವ್ರಿಗೆ ಕೊಟ್ಟಿದ್ದು 3,300 ರೂಪಾಯಿ. 3,300, 3,500 ಸಮಥಿಂಗ್ ಇಷ್ಟರೊಳಗಡೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ನಿಮ್ಗೆ ಏನಾದರೂ ಬೇಕಂದರೆ ನೀವು ಹೋಗಿ ಸ್ಟಿಚ್ ಮಾಡಿಸ್ಕೊಬೋದು. ಎಸ್ ಗೈಸ್, ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.